ಚಾಮರಾಜನಗರ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿತು. ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಯಲ್ಲೇ ಈಗ ಟಿಕೆಟ್ ಫೈಟ್ ಶುರುವಾಗಿದೆ. ಒಂದೇ ಕ್ಷೇತ್ರಕ್ಕೆ ಒಂದೇ ಮನೆಯಲ್ಲಿ ಇಬ್ಬರು ಆಕಾಂಕ್ಷಿಗಳು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯಂದಿರು ಡಾಕ್ಟರ್ ಮೋಹನ್ ಮತ್ತು ಹರ್ಷವರ್ಧನ್ ಇಬ್ಬರಿಂದಲೂ ಕೂಡ ಒಂದೇ ಕ್ಷೇತ್ರಕ್ಕೆ ಲಾಬಿ. ವೈದ್ಯಕೀಯ ವೃತ್ತಿಗೆ ರಾಜೀನಾಮೆ ಕೊಟ್ಟು ಡಾಕ್ಟರ್ ಮೋಹನ್ ಓಡಾಡ್ತಾ ಇದ್ದಾರೆ. ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಈಗಾಗಲೇ ಚುನಾವಣೆಗೆ ತಾನು ನಿಲ್ಲೋದಿಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಘೋಷಣೆ ಮಾಡಿದ್ರು. ಒಂದೇ ಕ್ಷೇತ್ರಕ್ಕೆ ಒಂದೇ ಮನೆಯ ಇಬ್ಬರು ಆಕಾಂಕ್ಷಿಗಳು. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ಮೈಸೂರಿನ ಜಯಲಕ್ಷ್ಮೀಪುರಂನ ಶ್ರೀನಿವಾಸ್ ಪ್ರಸಾದ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಆದರೆ ಒಂದೇ ಮನೆಯಲ್ಲೇ ಶ್ರೀನಿವಾಸ್ ಪ್ರಸಾದ್ ಮನೆಯಲ್ಲೇ ಈಗ ಇಬ್ಬಿಬ್ಬರು ಆಕಾಂಕ್ಷಿಗಳಿದ್ದಾರೆ. ಶ್ರೀನಿವಾಸ್ ಪ್ರಸಾದರ ಅಳಿಯಂದಿರೇ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಇಳಿಯೋದಕ್ಕೆ ಟಿಕೆಟ್ಗಾಗಿ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಈಗ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಚಾಮರಾಜನಗರ ಲೋಕಸಭಾ ಚುನಾವಣೆಯ ಅಖಾಡವನ್ನ ರಂಗೇರಿಸ್ತಾ ಇದೆ. ಅಳಿಯಂದಿರ ಟಿಕೆಟ್ ಲಾಬಿ. ಇಬ್ಬರು ಅಳಿಯಂದಿರ ಫೈಟ್. ಚಾಮರಾಜನಗರ ಲೋಕಸಭೆಗೆ ಅಳಿಯಂದಿರ ಫೈಟ್ ನಡುವೆ ಇಬ್ಬರು ಅಳಿಯಂದಿರ ಜೊತೆಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಎನ್ನುವುದು ಶ್ರೀನಿವಾಸ್ ಪ್ರಸಾದ್ ಅವರ ಪ್ರತಿಕ್ರಿಯೆ. ವಿಜೇಂದ್ರ ಭೇಟಿ ಬಳಿಕ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ನನ್ನ ಅಳಿಯ ಡಾಕ್ಟರ್ ಮೋಹನ್ ಆಕಾಂಕ್ಷಿ ಅನ್ನೋದು ಗೊತ್ತಿತ್ತು. ಈಗ ಹರ್ಷವರ್ಧನ್ ಕೂಡ ಆಕಾಂಕ್ಷಿ ಅನ್ನೋದು ಗೊತ್ತಾಗಿದೆ. ಈಗ ನಮ್ಮ ಮನೆಯಲ್ಲೇ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅವರ ಜೊತೆಗೆ ಇನ್ನೂ ಹಲವರು ಈ ಕ್ಷೇತ್ರಕ್ಕೆ ಆಕಾಂಕ್ಷಿಗಳಿದ್ದಾರೆ ಅನ್ನೋದು ಶ್ರೀನಿವಾಸ್ ಪ್ರಸಾದ್ರ ಪ್ರತಿಕ್ರಿಯೆ. ಇವರಷ್ಟೇ ಅಲ್ಲ, ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಎನ್ನುವಂಥ ರಿಯಾಕ್ಷನ್ ಕೊಟ್ಟಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಯಾರಾದರೂ ಮಾಡ್ಕೊಳ್ಳಿ ಅನ್ನೋ ಗೊತ್ತಿಲ್ಲ. ಕುಟುಂಬದಿಂದ ಈಗ ಆಸ್ಪಿರೆಂಟ್ ಇದ್ದಾರೆ. ನಮ್ಮ ಡಾಕ್ಟರ್ ಮೋಹನ್ ಇದ್ದಾರೆ, ಆಕಾಂಕ್ಷಿ ಆಗಿದ್ದಾರೆ. ಅವರು ಕುಟುಂಬದಿಂದ ಅಂತ ನಾನು ಎಳೆಯ ಆಗಿರ್ತಕ್ಕಂಥವ್ರು ಕುಟುಂಬ ಅಂತ ಬಂದೇ ಬರ್ತದೆ. ಅವರು ಆಕಾಂಕ್ಷಿ ಆಗಿದ್ದಾರೆ. ಅವರು ಕೂಡ ಒಬ್ಬರು ಆಕಾಂಕ್ಷಿ. ಹತ್ತಾರ ಅಲ್ಲಿ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ. ಇವರು ಕೂಡ ಒಬ್ಬರಾಗಿದ್ದಾರೆ. ಆ ಥರ ಏನು ನಾನು ಹೇಳಕ್ಕೂ ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿದ್ದೀರ ನೀವು. ಅಲ್ಲಿನ ಮುಖಂಡರುಗಳು ಮತ್ತೆ ವಿಧಾನಸಭೆಗೆ ಸೋತಂತವರು ಹಿರಿಯ ಮುಖಂಡರುಗಳು ಸಾಕಷ್ಟೆಲ್ಲ ಇದ್ದಾರೆ. ಅವರೆಲ್ಲರ ಜೊತೆಲೂ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವರು ಬರ್ತಕ್ಕಂಥ ಚುನಾವಣೆಗಳನ್ನೂ ಕೂಡ ಗಮನದಲ್ಲಿಟ್ಕೊಂಡು ನಾವು ಚರ್ಚೆ ಮಾಡಿದ್ದೇವೆ ಇರ್ತಕ್ಕಂಥ ಈಗ ಅವ್ರು ಭೇಟಿ ಕೊಟ್ಟಿರೋ ಸಮಯದಲ್ಲಿ ಎಲೆಕ್ಷನ್ ಬಂದಿರ್ತಕ್ಕಂಥದ್ದು ಅಲ್ವಾ. ಇದಕ್ಕೆ ಬೇರೆ ವಿಶೇಷವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಡಿ ನೀವು. ಅವರು ಕೂಡ ಈಗ ಎಲೆಕ್ಷನ್ ಬಂದಿದೆ. ಒಬ್ಬರಿಗೆ ಈ ಮೈಸೂರು ಮಾತ್ರ ಬಂದಿದೆಯಾ? ಇಡೀ ದೇಶಕ್ಕೆ ಚುನಾವಣೆ ಇದೆ ಈಗಿರ್ತಕ್ಕಂಥ. ಈಗ ಒಬ್ಬ ರಾಜಕಾರಣಿ ಎಲ್ಲೇ ಹೋದ್ರು ಬರೀ ಚುನಾವಣೆ ಬಂದೇ ಬರ್ತದೆ ಬಂತಕ್ಕಂಥದ್ದು. ಯಾರೇ ಹೋದ್ರು ಕೂಡ ಅದ್ರ ಬಗ್ಗೆ. ಈಗ ನನ್ನ ಹತ್ರ ನಾನೇನು ನಿನ್ನೆ ಮೊನ್ನೆ ಬಂದಿರೋನೇನ್ರಿ ರಾಜಕೀಯಕ್ಕೆ. ಚಾಮರಾಜನಗರ ಕ್ಷೇತ್ರದ ಟಿಕೆಟ್ಗಾಗಿ ಅಳಿಯಂದಿರ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಚಾಮರಾಜನಗರ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆಯನ್ನ ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗಿದೆ. ಚಾಮರಾಜನಗರ ಇರ್ಬೋದು, ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು. ಇಲ್ಲ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರ್ತಾರೆ. ಕಮಲ್ದೇವೇ ನಮ್ಮ ಅಭ್ಯರ್ಥಿ. ಹಾಗಾಗಿ ಯಾರೇ ಇದಾದ್ರೂ ಕೂಡ ಕಮಲ್ದೇವ್ ಓಟ್ ಹಾಕಬೇಕು. ಅದೇ ನಮ್ಮ ಗುರಿ. ನಮ್ಮ ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗಿದೆ. ಚಾಮರಾಜನಗರ ಇರ್ಬೋದು, ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು. ಇಲ್ಲ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರ್ತಾರೆ. ಕಮಲ್ದೇವೇ ನಮ್ಮ ಅಭ್ಯರ್ಥಿ. ಹಾಗಾಗಿ ಯಾರೇ ಇದಾದ್ರೂ ಕೂಡ ಕಮಲ್ದೇವ್ ಓಟ್ ಹಾಕಬೇಕು. ಅದೇ ನಮ್ಮ ಗುರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.